ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಭವಿಷ್ಯ ಬ್ಲಾಗ್ ಫ್ರೆಂಡ್ಸ್. ಇವತ್ತಿನ ಬ್ಲಾಗು ತುಂಬಾ ಸ್ಪೆಷಲ್ ಅನ್ಬೋದು. ಏನು ಅಂದರೆ ನಾನು ಐಕಿಯಾಗೆ ಹೋಗಿದ್ದೆ ಅಲ್ವಾ ಶಾಪಿಂಗ್ಗೆ ಮೀನ್ಸ್ ನಾನು ಆ್ಯಕ್ಚುಲಿ ವ್ಯೂವರ್ಸ್ಗೆ ಐಕಿಯಾ ಹೇಗಿರುತ್ತೆ, ಐಕಿಯಾದಲ್ಲಿ ಥಿಂಗ್ಸು ಫರ್ನಿಚರ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಒಂದು ಡೆಕೋರೇಟ್ ಮಾಡಿರ್ತಾರೆ, ತುಂಬ ನೀಟಾಗಿ ಆರ್ಗನೈಸ್ಗಂತೂ ಐಕಿಯಾ ನಂಬರ್ 1. ನಾವೇನಾದರೂ ಹೊಸ ಮನೆ ಮಾಡಿ ಅದರಲ್ಲಿ ಏನಾದರೂ ಥಿಂಗ್ಸ್ಗಳೆಲ್ಲ ಪರ್ಚೇಸ್ ಮಾಡಬೇಕು ಅಂದರೆ ಐಕಿಯಾದಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಸೊ ಹಾಗೆ ನಾನು ಹೋಗಿದ್ದೆ, ನಿಮಗೆ ಐಕಿಯಾ ತೋರಿಸೋಣ, ಬ್ಲಾಗ್ ಮಾಡ್ಕೊಂಬರೋಣ ಐಕಿಯಾ ಅಂತ ಹೋಗಿದ್ದೆ. ಬಟ್ ನಾನು ಅಲ್ಲಿ ತುಂಬಾ ನನಗೆ ಇಷ್ಟ ಆಗಿ ಶಾಪ್ ಮಾಡ್ಕೊಂಬಂದೆ. ಆ್ಯಕ್ಚುಲಿ ಒಂದು ಥಿಂಗ್ಸ್ ನನಗೆ ಬೇಕು ಅಂತಲೇ ನಾನು ಐಕಿಯಾಗೆ ಹೋಗಿದ್ದೆ. ಅದೇನು ಅಂದರೆ ಈ ಟೇಬಲ್ಲು. ನನ್ನ ಒಂದು ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿದ್ದೀನಲ್ಲ, ಲ್ಯಾಪ್ಟಾಪ್ ಎಲ್ಲ ತೊಗೊಂಡೆ ಅಲ್ವಾ, ನನಗೆ ಈ ಥರ ಆಫೀಸ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಬೇಕಿತ್ತು. ಈ ಥರ ಒಂದು ಲ್ಯಾಪ್ಟಾಪ್ ಟೇಬಲ್ಲು, ಈ ಥರ ಚೇರ್ ಬೇಕಿತ್ತು, ಈ ಥರ ರೊಟೇಟಿಂಗ್ ಚೇರ್ ಎಲ್ಲ. ಸೊ ಹಾಗಾಗಿ ಇದಕ್ಕೆ ಅಂತ ಹೋಗಿದ್ದೆ. ಹಾಗೆ ಇದ್ರ ಜೊತೆ ತುಂಬಾ ಇಲ್ಲೂ ಸ್ವಲ್ಪ ಇದೆ, ಈ ಕಡೆ ಸ್ವಲ್ಪ ಇಟ್ಕೊಂಡಿದ್ದೀನಿ, ಶಾಪ್ ಮಾಡ್ಕೊಂಬಂದೆ. ಸೊ ಅದನ್ನು ನಿಮಗೆ ನಾನು ಶೇರ್ ಮಾಡ್ತೀನಿ, ತೋರಿಸ್ತೀನಿ. ಐ ಮೀನ್ ಕ್ವಾಲಿಟಿ ಹೇಗಿದೆ, ಎಷ್ಟು ಪ್ರೈಸ್ ಆಯಿತು, ಓಕೆನಾ, ವರ್ತಿತ್ತಾ ಅಂತೆಲ್ಲ ನಿಮಗೂ ಒಂದು ಐಡಿಯಾ ಬರುತ್ತೆ. ನೀವು ಬೇಕಾದರೆ ಏನಾದರೂ ಇಷ್ಟ ಆದರೆ ಅಲ್ಲೋಗಿ ಪರ್ಚೇಸ್ ಮಾಡ್ಬೋದು. ಕ್ಯಾಂಟೀನ್ ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಒಂದು ಅಡ್ವಾಂಟೇಜ್ ಅಂದರೆ ನಾನು ಲಾಸ್ಟಿಗೆ ನಂದು ಆ್ಯಕ್ಚುಲಿ ಐಕಿಯಾದು ತುಂಬ ಲೆಂತಿ ಆಗಿದೆ ಬ್ಲಾಗ್ ವೀಡಿಯೋ. ಸೊ ನಾನು ಸ್ಪ್ಲಿಟ್ ಮಾಡಿ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದೀನಿ. ಅದರಲ್ಲಿ ನೀವು ಪಾರ್ಟ್ 1 ಪಾರ್ಟ್ 2ನಲ್ಲಿ ಫುಲ್ ಡಿಟೇಲಾಗಿ ನಾನು ವೀಡಿಯೋ ಎಡಿಟ್ ಮಾಡಿದ್ದೀನಿ, ವೀಡಿಯೋ ಮಾಡಿದ್ದೀನಿ, ಬ್ಲಾಗ್ ಮಾಡಿದ್ದೀನಿ. ಸೊ ನಿಮಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ತುಂಬಾ ಚೆನ್ನಾಗೇ ಅನಿಸುತ್ತೆ ಐಕಿಯಾ. ನಾನು ನಿಮಗೆ ನನ್ನ ಬ್ಲಾಗಲ್ಲೇ ಪೂರ ಐಕಿಯಾ ತೋರಿಸ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಆ ವಿಡಿಯೋ ಕೂಡ ವಾಚ್ ಮಾಡಿ. ಇವಾಗ ನಾನು ಐಕಿಯಾದಿಂದ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ಮೊದಲನೇದು ಬಂದುಬಿಟ್ಟು ಈ ಟೇಬಲ್ಲು, ಲ್ಯಾಪ್ಟಾಪ್ ಟೇಬಲ್, ಆಫೀಸ್ ಟೇಬಲ್ ಈ ಥರ ಇದೆ. ಹಾಗೆಯೇ ಈ ವೀಲ್ ಚೇರ್, ಈ ಥರ ರೊಟೇಟಿಂಗ್ ಚೇರು. ನನಗೆ ಇದು ಐಕಿಯಾದಲ್ಲಿ ಏನು ಅಂದರೆ ಸಪ್ರೇಟ್ ಐಟಮ್ ಅಂದರೆ ಒಂದೇ. ಈಗ ಈ ಚೇರ್ ಅಂದ್ಕೊಳ್ಳಿ, ಈ ಟೇಬಲ್ ಅಂದ್ಕೊಳ್ಳಿ, ಇದನ್ನು ನಾವು ಅದೇನು ನಟ್ಟು ಬೋಲ್ಟ್ಸ್ ಎಲ್ಲ ಇರುತ್ತಲ್ಲ ಅಟ್ಯಾಚ್ ಅಂದರೆ ನಮಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ತುಂಬಾ ಈಸಿ. ನಾನಿವಾಗ ನಮ್ಮ ಕಾರಲ್ಲಿ ಕಾರ್ ಇರುತ್ತೋ ಅದರಲ್ಲೇ ಇದನ್ನು ಕ್ಯಾರಿ ಮಾಡ್ಬೋದು. ಸೊ ಆ ಥರ ಒಂದು ಅಡ್ವಾಂಟೇಜು ತುಂಬ ನಂಗೆ ಅದು ಇಷ್ಟ ಆಯಿತು. ಎಲ್ಲದನ್ನು ಸಪ್ರೇಟಾಗಿ ಮಾಡ್ತಾರೆ. ಹಾಗೆ ಪ್ರೈಸ್ ಕೂಡ ಇದು ಸಪ್ರೇಟ್. ಇದೇನು ಮೇಲೆ ಇದೆಯಲ್ಲ, ಇದು ವುಡ್ದು ಇದು ಸಪ್ರೇಟ್ ಪ್ರೈಸ್ ಇತ್ತು. ಈ 4 ಲೆಗ್ಸ್ ಬರುತ್ತಲ್ಲ ಅದು ಸಪ್ರೇಟ್ ಇತ್ತು. ಅದರಲ್ಲೂ ಕ್ವಾಲಿಟಿ ವೈಸ್ ಪ್ರೈಸ್ ಇರುತ್ತೆ, ಈ ವುಡ್ಗಾಗಲಿ ಇದಕ್ಕಾಗಲಿ. ನನಗೆ ಇದು ಬಂದುಬಿಟ್ಟು ಇದು ಮೇಲೆ ಏನಿದು ವುಡ್ದು ಇದೆಯಲ್ಲ 860 ರೂಪಿ ಇದು ಸಪ್ರೇಟ್ ಆಯಿತು. ಇದೇನು 4 ಲೆಗ್ಸ್ ಇದೆಯಲ್ಲ, ಪರ್ 1 ಲೆಗ್ಸು ನನಗೆ 460 ರೂಪಿ 1 ಲೆಗ್ಸ್ ಇತ್ತು. ಸೊ ಆಲ್ಮೋಸ್ಟ್ ಇದು 2000 ಸಮಥಿಂಗ್, 2200 ಲೈಕ್ ದಟ್ ಇದು ನನಗೆ ಟೇಬಲ್ ಸಿಕ್ತು. ನೋಡಿ, ಇಷ್ಟು ಚೆನ್ನಾಗಿರೋ ಟೇಬಲ್ ಅಷ್ಟು ಕಮ್ಮಿ ಬೆಲೆ ಸಿಕ್ಕಿದೆ. ಬಟ್ ಎಲ್ಲ ಕಮ್ಮಿ ಬೆಲೆಗಿಲ್ಲ. ಐಕಿಯಾ ಬಂದುಬಿಟ್ಟು ಬ್ರ್ಯಾಂಡ್ ಹೆಂಗಿದೆಯೋ, ಅದರದ್ದು ಕ್ವಾಲಿಟಿ ಹೇಗಿದೆಯೋ ಅದೇ ಥರ ಪ್ರೈಸ್ ಕೂಡ ಇದೆ. ಸೊ ನನಗಿದು ತುಂಬಾ ಅಫೋರ್ಡಬಲ್ ಸಿಕ್ತು. ಹಂಗಾಗಿ ನಾನು ಹೋಗಿದ ತಕ್ಷಣವೇ ಸೆಲೆಕ್ಟ್ ಮಾಡಿ ತೊಗೊಂಬಂದೆ. ಈ ಚೇರ್ ನೋಡ್ಬೋದು, ಇದು ಚೇರ್ ಬಂದುಬಿಟ್ಟು ತುಂಬ ಕಂಫರ್ಟಬಲ್ ಇದೆ, ಬ್ಯಾಕ್ ಪೇನ್ ಕೂಡ ಬರಲ್ಲ. ಸೊ ಇದು ಬಂದುಬಿಟ್ಟು ನನಗೆ 3000 ಸಮಥಿಂಗಲ್ಲಿ ಸಿಕ್ತು. ಸೊ ಇದು ಸೇರಿ ನನಗೆ 5500 ಅಷ್ಟರೊಳಗೇ ನನಗೆ ಇದೊಂದು ಸೆಟ್ಟು ಆಫೀಸ್ ಏನು ಕ್ರಿಯೇಟ್ ಮಾಡೋದು ಆಫೀಸಿಗೆ ಬೇಕಿತ್ತು ಇದಿಷ್ಟು ಸಿಕ್ತು. ಇದು ರೊಟೇಟಿಂಗ್ ಚೇರು ಚೆನ್ನಾಗಿದೆ, ಅಡ್ಜಸ್ಟಬಲ್ ಹ್ಯಾಂಡೆಲ್ಲ. ನಾನು ಸೈಡಲ್ಲಿ ಪಿಕ್ ಕೂಡ ಹಾಕ್ತಾಯಿದ್ದೀನಿ, ನೋಡಿ ಹೇಗಿದೆ ಅಂತ. ನೆಕ್ಸ್ಟ್ ನಾನು ಬಂದುಬಿಟ್ಟು ಈ ಥರ ಏನೋ ಒಂದು ಬಾಕ್ಸಲ್ಲಿ ತಂದಿದ್ದೀನಿ. ಇದು ಬಟ್ ಸರ್ಪ್ರೈಸು. ಇದು ನಾನು ನಮ್ಮ ಮನೆಯವ್ರ ಬರ್ಡೇಗೆ ಅಂತ ತೊಗೊಂಬಂದಿದ್ದೀನಿ ಸರ್ಪ್ರೈಸಾಗಿ. ಸೊ ನಾನು ಸರ್ಪ್ರೈಸಾಗಿ ಇರಲಿ, ಅದು ನಿಮಗೂ ತೋರಿಸಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಥರ ಒಂದು ಪ್ಲಾಂಟ್ ತೊಗೊಂಡೆ. ಇದು ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಇದು ಬಂದುಬಿಟ್ಟು ರಿಯಲ್ ಪ್ರೈಸು 250 ಇದರಲ್ಲಿತ್ತು, ಬಟ್ ಆಫರಲ್ಲಿ ನನಗೆ 149ಗೆ ಸಿಕ್ತು. ಟೇಬಲಲ್ಲಿ ಸೈಡಲ್ಲಿ ಇದ್ರ ಕೆಳಗೆ ಒಂದು ಟ್ರೇ ಇಟ್ಟು ಇದನ್ನು ಒಳಗೇ ನೋಡೋಣ, ಬೆಳೆಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದೊಂದಾಯಿತು ನನ್ನ ನೆಕ್ಸ್ಟ್ ಐಟಮು. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಫಸ್ಟು ನಾನು ಇದು ಪಿಲ್ಲೋ ತೋರಿಸ್ತೀನಿ. ಇದು ಬಂದುಬಿಟ್ಟು 250 ಒಂದು ಪಿಲ್ಲೋ, 500ಗೆ 2 ಪಿಲ್ಲೋ ಸಿಕ್ತು. ತುಂಬ ಚೆನ್ನಾಗಿದೆ ಕುಷನ್ ಎಲ್ಲ. ನಾನು ಆ್ಯಕ್ಚುಲಿ ನನ್ನ ಮನೇಲಿ ಈ ಥರ ರೌಂಡ್ ಪಿಲ್ಲೋ ಇದೆಯಲ್ಲ ದಿವಾನ್ಗೆ, ಇದಕ್ಕೆ ಮ್ಯಾಚ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು, ಇದಕ್ಕೆ ಮ್ಯಾಚ್ ಮಾಡಿ ನಾನು 2 ಪಿಲ್ಲೋ ತೊಗೊಂಬಂದೆ. ಸೊ ಇಲ್ಲಿಗೆ ಇದು ಇಷ್ಟ ಆಯಿತು. ಪಿಲ್ಲೋ ಬಂದುಬಿಟ್ಟು ಸ್ಟಾರ್ಟಿಂಗ್ 199ಇಂದಲೇ ಸ್ಟಾರ್ಟ್ ಇದೆ. ಬಟ್ ಈ ಥರ ಏನಾದರೂ ಮಲ್ಟಿ ಕಲರ್ ಫ್ಲೋರಲ್ಲಿ ಈ ಥರ ಎಲ್ಲ ಪ್ಲೇನ್ದು 199 ಇತ್ತು. ಈ ಥರ ಬಂದುಬಿಟ್ಟು 250 ರೂಪಿ. ಸೊ ನನ್ನ ನೆಕ್ಸ್ಟ್ ಐಟಮು ಇದಾಗಿತ್ತು. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಒಂದು ಚಾಪಿಂಗ್ ಬೋರ್ಡ್. ನಾನು ಇದು ಆಲ್ರೆಡಿ ಯೂಸು ಕೂಡ ಮಾಡಿದ್ದೀನಿ, ನೆನ್ನೆ ವೀಡಿಯೋದಲ್ಲಿ ನಾನು ಯೂಸ್ ಮಾಡಿದ್ದೆ ಇದನ್ನು. ಈ ಥರ ಇದರಲ್ಲಿ 2 ಇದೆ, ಮೀನ್ಸ್ ಛೋಟಾ 1 ಇದೆ, ಸ್ಮಾಲ್ 1 ಇದೆ, ಮತ್ತು ಇದೊಂದಿದೆ. ಇದ್ರ ಪ್ರೈಸು ನನಗೆ ಮರ್ತೋಗಿದೆ. ಈ ಥರ ಚಿಕ್ಕ
ಪುಟ್ಟದೆಲ್ಲ ನನ್ನ ಪ್ರೈಸು ನೆನಪಿಟ್ಕೊಂಡಿಲ್ಲ. ಬಿಲ್ ಕೂಡ ನಾನು ಇವತ್ತು ಕಸ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಹಬ್ಬಕ್ಕೆ, ಫುಲ್ ಅದು ಗಾನ್ ಹೋಗಿದೆ. ಸೊ ಹಾಗಾಗಿ ಇದು ಬಂದ್ಬಿಟ್ಟು ಇದು ಒಂದು ತೊಗೊಂಬಂದು. ಈ ಥರ ಅಂತೂ ಕಿಚನ್ ಆರ್ಗನೈಸ್ ಐಟಮ್ ಅಂತೂ ಈ ಫ್ರಿಡ್ಜ್ ಆರ್ಗನೈಸ್ ಇರ್ಬೋದು, ಕಿಚನ್ ಆರ್ಗನೈಸು ಅಪ್ಪ ತುಂಬಾ ಎಲ್ಲ ಬೇಕು ಅನಿಸುತ್ತೆ. ನಮ್ಮದೇನಾದರೂ ಓನ್ ಹೌಸ್ ಇದ್ದಿದ್ದು. ಆ್ಯಕ್ಚುಲಿ ನಾನು ಇಲ್ಲಿ ಮನೇನ ಇದು ನಾವು ಟೆಂಪ್ರವರಿ ಇರೋದು. ಎಗೇನ್ ಬ್ಯಾಂಗ್ಳೂರ್ಗೆ ಹೋಗೋ ಪ್ಲಾನ್ ಇದ್ದರೆ ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ನಾನು ಜಾಸ್ತಿ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ನಾನು ಸೋಫಾ ಕೂಡ ಲೈಕ್ ಮಾಡಿದೆ, ಫೈನಲ್ ಮಾಡಿದೆ. ಎಗೇನ್ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾನು ಸದ್ಯಕ್ಕೆ ತಗೊಂಬರಲಿಲ್ಲ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದಾಗಿತ್ತು. ನೆಕ್ಸ್ಟು ಈ ಥರ ಫೋಟೋ ಫ್ರೇಮು ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಫೋಟೋ ಫ್ರೇಮ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಇದು ದೊಡ್ಡ ಫೋಟೋ ಫ್ರೇಮ್ ಬಂದುಬಿಟ್ಟು 209 ರೂಪಿ. ಇದು 209ಗೆ ನನಗೆ ಈ ಥರ ಚೆನ್ನಾಗಿದೆ. ಇದು ಹಿಂದೆಗಡೆ ಇಲ್ಲಿ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಇಡೋದಕ್ಕೆ, ಅಥವಾ ಹ್ಯಾಂಗ್ ಕೂಡ ಮಾಡ್ಬೋದು, ಅಥವಾ ಡಬಲ್ ಟೇಪ್ ಹಾಕಿ ಸ್ಟಿಕ್ ಕೂಡ ಮಾಡ್ಬೋದು. ಇದು ಒಂದು ನನಗೆ 209 ರೂಪಿಗೆ ಸಿಕ್ತು. ನೆಕ್ಸ್ಟ್ ಇದು ಬಂದುಬಿಟ್ಟು 99ಗೆ. ಇದು ಆ್ಯಕ್ಚುಲಿ 149 ಬಟ್ ನನಗೆ ಇದು 99ಗೆ ಸಿಕ್ತು. ಇದೆರಡು. ಸೊ 3 ನಾನು ಫ್ರೇಮ್ ತಗೊಂಬಂದೆ. ನೆಕ್ಸ್ಟ್ ಬಂದುಬಿಟ್ಟು ಪುಟಾಣಿ. ಇದೇನಕ್ಕೆ ಅಂತ ನಾನು ಇದರಲ್ಲಿ ನೀರು ಹಾಕಿ ಸ್ವಲ್ಪ ಕಲರ್ದು ಸ್ಟೋನ್ಸ್ ಬರುತ್ತಲ್ಲ ಅದನ್ನು ಫಿಲ್ ಮಾಡಿ ಮನಿ ಪ್ಲಾಂಟ್ ಹಾಕೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಈ ಟೇಬಲ್ ಮೇಲೆ ಇಡೋ ಥರ. ಇದನ್ನು ನಾನು ಎಲ್ಲಾದರೂ ಬೇರೆ ಕಡೆ ಸೆಟ್ ಮಾಡ್ತೀನಿ. ಸೊ ಇದರಲ್ಲಿ ಆ ಥರ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇದು ಬಂದುಬಿಟ್ಟು ಇದನ್ನು ಕೂಡ ನನಗೆ 99 ರೂಪಿಗೆ ಸಿಕ್ತು. ತುಂಬಾ ವರ್ತ್ ಅನ್ನಿಸ್ತಲ್ಲ 99 ರೂಪಿಗೆ ಇದು. ಸೊ ಇದು ನೆಕ್ಸ್ಟ್ ನಾನು ತೊಗೊಂಬಂದಿದ್ದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಂಡಲ್. ಇದು 30 ಪೀಸ್ಗೆ ನನಗೆ 169 ಸಿಕ್ತು. ಅಂದರೆ ಇದು ಪ್ರೈಸ್ ಬಂದುಬಿಟ್ಟು ಎಬೋ 200 ಇತ್ತು. ಬಟ್ ಸಮ್ ಆಫರಲ್ಲಿ ನನಗೆ ಇದು 30 ಪೀಸ್ಗೆ ಕರೆಕ್ಟು ಬೈ 1 get 1 ಅಂತನೋ ಏನೋ ಗೊತ್ತಿಲ್ಲ. ಬಟ್ 169 ರೂಪಿಗೆ ನನಗೆ ಇದು 30 ಪೀಸ್ ಸಿಕ್ತು. ಇದರಲ್ಲಿ ಚೆರಿ ಫ್ಲೇವರು ತುಂಬಾ ಚೆನ್ನಾಗಿದೆ. ಘಮ ಅಂತೂ ಸಕ್ಕತ್ತಾಗಿದೆ. ಇದನ್ನು ನಾನೇನೋ ಪ್ಲ್ಯಾನ್ ಮಾಡೇ ತಂದಿದ್ದೀನಿ. ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಮುಂದೆ ಬ್ಲಾಗ್ ನೀವು ಕಂಟಿನ್ಯೂ ವಾಚ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಒಂದು ಸ್ಟೋರೇಜ್ ಬಾಕ್ಸ್ ತೊಗೊಂಬಂದೆ. ಈ ಸ್ಟೋರೇಜ್ ಬಾಕ್ಸ್ ಏನು ಸ್ಪೆಷಾಲಿಟಿ ಅಂದರೆ ವೀಲ್. ನಾವು ಈ ಥರ ಯಾವ ಕಡೆ ಬೇಕಾದರೂ ರೊಟೇಟ್ ಮಾಡ್ಕೋಬೋದು. ಈ ವೀಲ್ ಸಹಾಯದಿಂದ ನಾವು ಹಿಂಗೆ ಕ್ಯಾರಿ ಪುಲ್ ಮಾಡ್ಬೋದು, ಪುಷ್ ಮಾಡ್ಬೋದು. ಸೊ ಹೆವಿ ಇದ್ದರೆ ಹಿಂಗೆ ಲಿಫ್ಟ್ ಮಾಡೋದು ತಪ್ಪುತ್ತೆ. ಹಾಗೆಯೇ ಇದು ಈಸಿಯಾಗಿ ರಿಮೂವ್ ಮಾಡ್ಬೋದು. ಈ ಥರ ಇದೆ ಸ್ಟೋರೇಜ್ ಬಾಕ್ಸು. ಇದು ನಾನು ಟಿಪ್ಪು ಟಾಯ್ಸು ಅಥವಾ ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ, ಈ ಕಿಚನಲ್ಲಿ ಏನಾದರೂ ನಾನು ಎಕ್ಸ್ಟ್ರಾ ರೇಷನ್ಸ್ ಏನಾದರೂ ತಂದಾಗ ಟೆಟ್ರಾ ಪ್ಯಾಕ್ಗಳು ಎಕ್ಸ್ಟ್ರಾ ಏನಾದರೂ ರೇಷನ್ ಇರುತ್ತಲ್ಲ ಅದನ್ನೆಲ್ಲ ಇದ್ರಲ್ಲಿ ಸ್ಟೋರ್ ಮಾಡ್ಕೋಬೋದು. ಸೊ ನಾನು 2 ಪ್ಲಾನಲ್ಲಿ ತೊಗೊಂಬಂದಿದ್ದೀನಿ. ಯಾವ ಥರ ಆರ್ಗನೈಸ್ ಮಾಡ್ತೀನಿ ನಾನು ಲೇಟಾಗಿ ತೋರಿಸ್ತೀನಿ. ಇದು ಲಿಡ್ ಸಪ್ರೇಟ್ ಇತ್ತು. 80 ರೂಪಿ ಲಿಡ್ ಇತ್ತು. ಇದು ಬಂದುಬಿಟ್ಟು 320 ಆರೇಂಜ್ ಎರಡರಿಂದ ನನಗೆ 400 ರೂಪಿ ಸಿಕ್ತು. ಈ ಥರ ವೀಲ್ ಇರೋದು 400 ರೂಪಿಗೆ. ಇಷ್ಟು ಕ್ವಾಲಿಟಿ. ಇದು ಪ್ಲಾಸ್ಟಿಕ್ ಅಲ್ಲ, ಪ್ಲಾಸ್ಟಿಕಲ್ಲೇ ಒಂಥರ ಏನೋ ಫೈಬರ್ ಥರ ಬರುತ್ತಲ್ಲ ಅದು ಮಾತ್ರ. ಐಕಿಯಾದಲ್ಲಿ ಯಾವುದು ಲೋ ಕ್ವಾಲಿಟಿ ಇರಲಿಲ್ಲ. ಪ್ರೈಸ್ ಯಾವ ಥರ ಇದೆಯೋ ಅದೇ ಥರ ಕ್ವಾಲಿಟಿ ಇದೆ. ಇದು ನನಗೆ ತುಂಬಾ ವರ್ತ್ ಅನ್ನಿಸ್ತು. ನನಗೆ ತುಂಬ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ದೀನಿ. ಇಷ್ಟು ಕಮ್ಮಿ ಬೆಲೆಗೆ ಈ ಥರ ದೊಡ್ಡ ಸ್ಟೋರೇಜು ನಾನು ಎಲ್ಲೂ ನೋಡಿಲ್ಲ. ಅದು ಈ ಥರ ಟ್ರಾಲಿ ಇರೋ ಥರ, ವೀಲ್ ಇರೋ ಥರ. ಸೊ ಇದು ನಂದು ನೆಕ್ಸ್ಟ್ ಆಗಿತ್ತು. ನೆಕ್ಸ್ಟು ನಾನು ತೊಗೊಂಬಂದೆ ಈ ಥರ ಸ್ಟೋರೇಜ್ ಬಾಕ್ಸು. ಇದು 3 ಪೀಸ್ ಕಾಂಬೋ ಥರ 3 ಪೀಸ್ಗೆ ನನಗೆ 169 ಅಥವಾ 179ಗೇನೋ ಸಿಕ್ತು. ಬಟ್ ಇದು 1 ಪೀಸು ನಾವು 100 ರೂಪಿ ಕೊಡ್ಬೋದು. ಆ ಥರ ಇದೆ ಕ್ವಾಲಿಟಿ. ಇದು ಪ್ಲಾಸ್ಟಿಕ್ ಅಲ್ಲ, ಒಂಥರ ಗಟ್ಟಿ ಇದೆ. ಒಂಥರ ಫೈಬರ್ ಅಂತಾರಲ್ಲ, ಫೈಬರ್ ಅಂತಾರಲ್ಲ ಆ ಥರ ಮೆಟೀರಿಯಲ್ ಇದೆ. ಇದು ಕೂಡ ತುಂಬ ವರ್ತ್ ಅನ್ನಿಸ್ತು ನನಗೆ. ಬರೀ ಪ್ಲಾಸ್ಟಿಕ್ಗೆ 50 ರೂಪಿ ಕೊಡ್ತೀವಿ ಅಂಥದ್ರಲ್ಲಿ ಈ ಥರ ಒಂದು ಒಳ್ಳೆ ಕ್ವಾಲಿಟಿ ಇರೋ ಸ್ಟೋರೇಜ್ ಬಾಕ್ಸ್ಗೆ ಇಷ್ಟು ನಾನು ಐಕಿಯಾದಿಂದ ತೊಗೊಂಬಂದಿದ್ದು. ಆಯಿತು ಒಂದು 10,000 ಆಗಿದೆ ಅಂದ್ಕೊತೀನಿ. ಚೇರು ಇದು ಈ ಚಿಕ್ಕ ಪುಟ್ಟದ್ದೆಲ್ಲ. ಇನ್ನೂ ಸ್ವಲ್ಪ ಏನಾದರೂ ಎಲ್ಲಾದರೂ ಇಟ್ಟು ಮಿಸ್ ಮಾಡಿದ್ರು ಏನೋ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ತಂದು 2 ಡೇಸ್ ಆದಮೇಲೆ ವೀಡಿಯೋ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು ಏನು ತಂದೆ ಅಂತ. ಈ ಚೇರೆಲ್ಲ ನೋಡಿ ಸಪ್ರೇಟಾಗೇ ಕೊಟ್ಟಿದ್ದರು. ಸೊ ಇದನ್ನೆಲ್ಲ ನಾನು ಫಿಕ್ಸ್ ಮಾಡಿ ಎಲ್ಲ ಮಾಡೋದಕ್ಕೆ ಲೇಟ್ ಆಯಿತು. ಸೊ ಹಾಗಾಗಿ ಕೆಲವೊಂದು ಐಟಮ್ನ ಚಿಕ್ಕ ಪುಟ್ಟದ್ದು ನಾನು ಸ್ಪೂನ್ಸ್ ಆಗಿರ್ಬೋದು, ಟಿಟ್ಟುಗೆ ಈ ಬೌಲು ಅದೆಲ್ಲ ಕಿಚನಲ್ಲಿ ಆಲ್ರೆಡಿ ನಾನು ಸೆಟ್ ಮಾಡಿದ್ದೀನಿ. ಸೊ ಇದಿಷ್ಟು ನಂದು ಐಕಿಯಾ ಶಾಪಿಂಗ್ ಆಯಿತು.
ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ, ಪ್ಲ್ಯಾಂಟ್ಗಳಂತೂ ರಿಯಲ್ ಪ್ಲ್ಯಾಂಟ್ಸ್ಗಳು, ಅದರಲ್ಲೂ ಇಂಡೋರ್ ಪ್ಲ್ಯಾಂಟ್ಸ್ ಅಂತೂ ಸಕ್ಕತ್ತಾಗಿತ್ತು. ಬಟ್ ನಾನು ಅದಕ್ಕೆ ಇನ್ನೊಂದು ದಿನ ಹೋಗ್ತೀನಿ, ಒಂದೇ ದಿನ ಇಷ್ಟು ತೊಗೊಂಡು ಸಾಕು, ಅವಾಗ ಸ್ವಲ್ಪ ತಂದು ಮನೆ ಡೆಕೋರೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಈ ಬ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೇನಾದರೂ ತುಂಬ ಇಷ್ಟ ಆಯಿತು ಅಂದರೆ ಶೇರ್ ಕೂಡ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನಾನು ಈ ವಿಡಿಯೋ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಹಾಗೆಯೇ ಮುಂದೆ ಬರೋ ವೀಡಿಯೋಸ್ಗಳ್ನ ವಾಚ್